ಕೆಲಸ ಇಲ್ಲ, ಸಂಬಳ ಇಲ್ಲ, ಬಾಡಿಗೆ ಕಟ್ಟಿಲ್ಲ, ತರಕಾರಿ ಇಲ್ಲ, ಹಾಲಿಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಮನೆ ಕಟ್ಟಿಲ್ಲ, ಸೈಟ್ ತಗೊಂಡಿಲ್ಲ, ಬಂಗಾರ ಇಲ್ಲ. ಅಬ್ಬಬ್ಬಾ, ಎಷ್ಟೆಲ್ಲ ಸಮಸ್ಯೆಗಳು ಅಲ್ವಾ? ಫ್ರೆಂಡು, ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಮ್ಮ ದೇಹದ ಆರೋಗ್ಯ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಮಗೆ 1000 ಸಮಸ್ಯೆಗಳಿರುತ್ತೆ. ಯಾವಾಗ ನಮ್ಮ ದೇಹದ ಆರೋಗ್ಯ ಕೆಡುತ್ತೋ ಆಗ ಉಳಿಯೋದು ಒಂದೇ ಸಮಸ್ಯೆ, ಅದು ಆರೋಗ್ಯ ಸಮಸ್ಯೆ. ಎಲ್ಲ ಸಮಸ್ಯೆಗಳನ್ನ ಎದುರಿಸೋಕೆ ಮೊದಲು ನಾವು ಚೆನ್ನಾಗಿರ್ಬೇಕು. ಊಟ ಇಲ್ಲದೆ, ನಿದ್ದೆ ಇಲ್ಲದೆ, ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಕೆಟ್ಟಾಗ ಏನ್ ಪ್ರಯೋಜನ ಹೇಳಿ? ಇವತ್ತು ನಾವು ಚೆನ್ನಾಗಿದ್ದೀವಾ? ಕೈಕಾಲು ಚೆನ್ನಾಗಿದ್ದು ಹತ್ತೋಕೆ ಇಳಿಯೋಕೆ ಆಗ್ತಿದ್ಯಾ? ಖುಷಿ ಪಡಿ, ದೇವರಿಗೆ ಕೃತಜ್ಞತೆ ಹೇಳಿ. ಆಮೇಲೆ ನಿಧಾನವಾಗಿ ಕೂತು ಎಲ್ಲ ಸಮಸ್ಯೆ ಎದುರಿಸುವಿರಂತೆ. ಹೇಗೆ ಬದುಕು ಕಟ್ಕೋಬೇಕು, ದುಡ್ಡು ಹೇಗೆ ಮಾಡಬೇಕು, ಕಾರ್ ಹೇಗೆ ತಗೋಬೇಕು, EMI ಕಟ್ಟಬೇಕಾ, ಆಮೇಲೆ ಯೋಚನೆ ಮಾಡಿ. ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾದದ್ದು ಸರಿಯಾದ ಊಟದ ಕ್ರಮ, ನಿದ್ದೆ, ವ್ಯಾಯಾಮ, ಮನಸ್ಸು ದೇಹನ ದೃಢವಾಗಿಟ್ಕೊಳ್ಳೋದು. ಯಾಕೆಂದ್ರೆ ಆರೋಗ್ಯ ಸರಿ ಇಲ್ಲ ಅಂದ್ಕೊಳ್ಳಿ, ನಾವು ಇದ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗಲ್ಲ ಫ್ರೆಂಡು. ಮತ್ತೆ ಯಾವಾಗಪ್ಪ ಹುಷಾರಾಗ್ತೀನಿ, ಮೊದಲಿನ ತರ ಯಾವಾಗ ಆಗ್ತೀನಿ, ನನ್ನ ಕೆಲಸ ನಾನೇ ಯಾವಾಗ ಮಾಡ್ಕೋತೀನಿ, ಎಲ್ಲ ಕಡೆ ಯಾವಾಗ ಓಡಾಡ್ತೀನಿ, ಇಷ್ಟಪಟ್ಟಿದ್ದು ಯಾವಾಗ ತಿಂತೀನಿ ಅನ್ಸುತ್ತೆ. ನಿಮ್ಮ ಆರೋಗ್ಯವನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನಿಮ್ಮ ದೇಹವನ್ನ ಪ್ರೀತಿಸಿ, ರಕ್ಷಿಸಿ, ಆರೈಕೆ ಮಾಡಿ. ಇವತ್ತು ನಿಮ್ಮ ನಿಯಂತ್ರಣದಲ್ಲಿರೋ ನಿಮ್ಮ ಆರೋಗ್ಯ ಎಷ್ಟು ಅಮೂಲ್ಯವಾಗಿದೆ ಎಂದು ಬೇಗ ಅರ್ಥ ಮಾಡ್ಕೊಳ್ಳಿ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ ಎಂಬ ಬಸವಣ್ಣನವರ ವಚನದಂತೆ